ಒಬ್ಬ ಕಳು ಮಾಡ್ತಿದ್ನಂತ. ಕಳು ಮಾಡವಿದ್ದ. ಅವ ಏನು ಮಾಡಿದ್ನಂದ್ರೆ ಒಂದು ಹಳ್ಳಿಗೆ ಹೋದ. ಹಳ್ಳ್ಯಾಗ ಹಿಂದೆ ಗೌಡ್ರು, ಮಾಲಿ ಪಾಟೀಲ್ರು, ಸಾವ್ಕಾರು, ಶಾನ್ಭೋಗ್ರು ಮನೆಗಳಿರ್ತಿದ್ದು ನೋಡಿ. ಹೆಂಗಿರ್ತಿದ್ದು ಅಂದ್ರೆ ದೊಡ್ಡ ಮನೆ ಇರ್ತಿತ್ತು, ಹಿಂದೊಂದು ಹಿತ್ತಲ ಬಾಗಿಲು ಇರ್ತಿದ್ದು. ನೀವೆಲ್ಲ ನೋಡಿರಲಿ, ಅನುಭವ ಐತಿಲ್ಲ ನಿಮಗೆ. ಅದೊಂದು 10-15 ಫೀಟ್ ಗಾಡಿ ಇರ್ತೈತಿ, ಅದಕ್ಕೊಂದು ಹಿತ್ತಲ ಬಾಗಿಲು ಇರ್ತೈತಿ. ಅದಕ್ಕೆ ಬರೀ ಅಗಳಿ ಹಾಕ್ತಿದ್ರು, ಕೀಲಿ ಹಾಕ್ತಿರ್ಲಿಲ್ಲ. ಅದ್ರ ಹಿಂದೆ ಬೈಲು ಇರ್ತಿತ್ತು, ದೊಡ್ಡಿ ಅಂತಿರ್ತಿರಲ್ಲ, ದೊಡ್ಡಿ. ಅವ ಕಳ್ಳ ನೋಡ್ದ, ಈ ಹೆಂಗಾದ್ರೂ ಮಾಡಿ ಈ ಸಾವ್ಕಾರನ ಮನೆಗೆ ಕಳು ಮಾಡಬೇಕು. ಅದ್ರ ಸಮಸ್ಯೆ ಏನು ಅಂದ್ರೆ ಅದಕ್ಕೆ 15 ಫೀಟ್ ಎತ್ತರದ ಗಾಡಿ. ಅದು 15 ಫೀಟ್ ಎತ್ತರದ ಗಾಡಿ ಹಾರಿ ಅಗಳಿ ತೆಗೆದು ಬಿಟ್ಟರೆ ಒಳಗೆ ಹೋಗಕ್ಕೆ ಬರ್ತಿತ್ತು. ಅವ ಹೆಂಗಾದ್ರೂ ಮಾಡಿ ಮನೆಗೆ ಕಳು ಮಾಡ್ಬೇಕಂತವ. ಆದ್ರೆ ಗಾಡಿ ಹಾರದ ಸಮಸ್ಯೆ ಇತ್ತಲ್ಲ, ವಿಚಾರ ಮಾಡ್ಕೋಂತ ಊರಾಗ ಅಡ್ಡಾಡ್ತಿದ್ದ. ಊರು ಬಸ್ ಸ್ಟ್ಯಾಂಡ್ ಮುಂದೆ ಏನಾಗಿತ್ತು ಅಂದ್ರೆ ಈ ಡೊಂಬರಾಟ ಆಡೋರು ಬಂದಿದ್ರು. ಡೊಂಬರಾಟ ಆಡ್ತಿರ್ತಾರಲ್ಲ, ಆ ಕಡೆ ಒಂದು ಈ ಕಡೆ ಒಂದು ಹಗ್ಗ ಕಟ್ಟಿ ತಂತಿ ಮೇಲೆ ನಡೀತಿರ್ತಾರೆ. ಮಂದಿ ಸುತ್ತ ಕೂಡಿರ್ತಾರೆ. ಮಂದಿ ಕೇಳ್ರಿ ಮಂದಿ ಕೇಕಿ ಹೊಡಿತಿರ್ತಾರೆ, ಚಪ್ಪಾಳಿ ಬಾರಿಸ್ತಿರ್ತಾರೆ, ಡೋಲು ಬಾರಿಸ್ತಿರ್ತಾರೆ. ಅವ ಓಡಿ ಬಂದು ಒಂದು ಜಂಪ್ ಮಾಡಿದ್ರಂದ್ರೆ 10-15 ಫೀಟ್ ಹಿಂಗೆ ಜಿಗದು ಆ ಕಡೆ ಜಿಗಿತಿರ್ತಾನ. ಮಂದೆಲ್ಲ ಕೂಡಿದ್ರು, ಒಂದು ದೊಡ್ಡ 15 ಫೀಟ್ ಹಗ್ಗ ಕಟ್ಟಿದ್ರು, ಚಪ್ಪಾಳಿ ಹೊಡಿತಿದ್ರು, ಡೋಲು ಬಾರಿಸ್ತಿದ್ರು. ಅವ ಏನು ಮಾಡ್ತಿದ್ದಂದ್ರೆ ಅಲ್ಲಿಂದ ಓಡಿ ಬಂದು ಒಂದು ಜಂಪ್ ಹಾಕಿ 15 ಫೀಟ್ ಹಾರ್ತಿದ್ದವ. ಯಾರು? ಡೊಂಬರಾಟ ಆಡವ. ಅವಾಗ ಇವ ಕಳ್ಳಿದ್ನಲ್ಲ, ಕಳ್ಳಗನ್ನಿಸ್ತು, ಇವ ನನಗೂ ಸೂಕ್ತ ವ್ಯಕ್ತಿ ಆಗ್ತಾನೆ ಇವ. ಯಾಕಂದ್ರೆ ಇವನು ತೊಗೊಂಡು ಹೋದ್ರೆ ಹೆಂಗಾದ್ರೂ ಈ ಮನೆಗೆ ಕಳು ಮಾಡ್ಬೋದು ನಾನು. ಎಲ್ಲ ಮಂದಿ ಹೋದ ಮೇಲೆ ಆ ಡಂಬರಾಟ ಆಡೋನ ಹತ್ರ ಹೋದ. ಅಲ್ಲೋ, ಇಷ್ಟು ಮಂದಿ ಕೂಡಿಸಿ ದಿವಸ ಆಟ ಆಡ್ತೀಯಲ್ಲ, ಎಷ್ಟು ದುಡಿತಿ? ಏನ್ರಿ ಮಂದಿಗೆ ಹಿಂಗೆ ತಾಟ್ ಹಿಡ್ಕೊಂಡು ಹೋಗ್ತೀನಿ, ಅವ್ರು 1 ರೂಪಾಯಿ 2 ರೂಪಾಯಿ ಕೊಡ್ತಾರೆ, ಭಾಳ ಅಂದ್ರೆ 100-200 ರೂಪಾಯಿ ಆಗುತ್ತಾ, ಇಷ್ಟೇ ರೀ ಅಂದವ. ಅವಾಗ ಅವ ಕಳ್ಳ ಹೇಳ್ದ, ನೋಡು ಎಷ್ಟು ದಿವಸ ಮಾಡಿದ್ರು ಬರೀ 100 ರೂಪಾಯಿ ನಿನಗೆ. ನೀ ಎಷ್ಟು ಸಲ ಲಗಾಟಿ ಜಂಪ್ 15 ಫೀಟಿನ ಜಿಗಿತಿ ನೀನು, ಆದರೂ ಬರೀ ನಿನಗೆ 100-200 ರೂಪಾಯಿ ಕೊಡ್ತಾರೆ ಅವರು. ಇವತ್ತು ಒಂದು ರಾತ್ರಿ ನನ್ನ ಜೊತೆಗೆ ಬಾ, ಒಂದು ಜಂಪ್ ಮಾಡಿದ್ರೆ ಒಂದು ಕೆಲಸ ಹೇಳ್ತೀನಿ ನಿನಗೊಂದು 50,000 ರೂಪಾಯಿ ಕೊಟ್ಟು ಕಳಿಸ್ತೀನಿ ಅಂದವ. ಅವ ಅಂದ, ಒಂದು ಜಂಪಿಗೆ 50,000 ರೂಪಾಯಿ ಆದ್ರೆ ಬರ್ತೀನಿ ತೋಡ್ರಿ ನಿಮ್ಮ ಜೊತೆಗೆ ಇವತ್ತಂದು. ಎಲ್ಲಿ ಬರಬೇಕು? ಈಗ ರಾತ್ರಿ 12 ಗಂಟೆಗೆ ಹಣಮಂದಿಯವ್ರ ಗುಡಿ ಹತ್ರ ಬಾ, ನಾನು ನೀನು ಕೂಡಿ ಹೋಗೋಣ. ಒಂದು ಕೆಲಸ ಐತಿ ಹೇಳ್ತೀನಿ, ಮುಗಿಸು, 50,000 ಕೊಟ್ಟು ಕಳಿಸ್ತೇನೆ ನಿನಗೆ. ರಾತ್ರಿ 12 ಆಯಿತು. ಕಳ್ಳ 12ಕ್ಕೆ ಹಣಮಂತಿಯವ್ರ ಗುಡಿ ಹತ್ರ ಬಂದ. ಇವನು ಡೊಂಬರಾಟ ಆಡೋನು 12ಕ್ಕೆ ಅಲ್ಲಿಗೆ ಬಂದ. ಇಬ್ಬರು ಕೂಡಿ ಈ ಸಾವ್ಕಾರ ಮನೆ ಹತ್ರ ಬಂದರು. ಅವ ಕಳ್ಳ ಅವನಿಗೆ ತೋರಿಸ್ದ. ಕಳ್ಳ ಆ ಡೊಂಬರಾಟ ಆಡೋವನಿಗೆ ತೋರಿಸ್ದ. ಏನು ನಿನ್ನ ಕೆಲಸ ಏನಂದ್ರೆ, ಇಲ್ಲಿ ಕಾಣ್ತೈತೆಲ್ಲ ಇದು ವಾಡೆ, ಹಿಂದಿನ ಹಿತ್ತಲ ಬಾಗಲದ ಗಾಡಿ ಐತೆಲ್ಲ 15 ಫೀಟ್ ಐತಿ. ಇದನ್ನು ಓಡಿ ಬಂದು ಹಾರಿ ಜಿಗದಿ ಅಂದ್ರೆ ಅಗಳಿ ತೆಗೆದುಬಿಡು, ನೀ 50,000 ರೂಪಾಯಿ ತೊಗೊಂಡು ಹೋಗು ಅಂತ. ಅವಾಗ ಇವ ಅಂದ, ಡಂಬರಾಟ ಆಡವ ಅಂದ, ಇದು ಎಷ್ಟರ ಕೆಲಸ, ಈಗ ಹಾರಿಬಿಡ್ತೀನಿ ತೋಡ್ರಿ, 15 ಫೀಟ್ ಏನು, ಇನ್ನೂ 2 ಫೀಟ್ ಹಾರ್ಬೋದು ನಾನು ಅಂತ. ಇಷ್ಟ ಕೆಲಸ ನಿನಗೆ, ಓಡಿ ಬಂದು ಹಾರಿಬಿಡು, ಹಾರಿ ತೆಗೆದು ಬಿಟ್ರೆ ನಿನಗೆ 50,000 ರೂಪಾಯಿ ತಗೋ. ಅವಾಗ ಅವ ಡಂಬರಾಟ ಆಡವಂದ, ಈಗ ಒಂದು ಕೆಲಸ ಮಾಡಿರಿ, ನಮ್ಮ ಡೇರೆ ಐತಲ್ಲ ಅಲ್ಲಿ ಹೋಗಿ ಡೋಲ್ ತೊಗೊಂಬರ್ರಿ, ಒಂದು 100 ಮಂದಿ ಕೂಡಿಸ್ರಿ, ಹಾರ್ತೀನಿ ಅಂದವ. ಅವಾಗ ಇವ ಕಳ್ಳಂದ, ನಾವು ಬಂದಿದ್ದೆ ಅದಕ್ಕೆ ಅಲ್ಲ, ಕಳು ಮಾಡಕ್ಕೆ ಬಂದ್ರೆ ಮತ್ತೆ ಇಷ್ಟು ಮಂದಿನ ಕೂಡಿಸಿ ಕ್ಯಾಕೆ ಹಾಕಂತೀಯಲ್ಲ, ಡೋಲ್ ತೊಗೊಂಬ ಅಂತೀಯಲ್ಲ ನೀನು. ಅಲ್ಲ, ನಾ ಹಾರ್ತೀನಿ ಕರೆ, ಆದ್ರೆ ಮಂದಿ ಬಂದು ಕೂಡಿ ಡೋಲ್ ಹಾಕಲಿಲ್ಲ, ಚಪ್ಪಾಳಿ ಬಡಿಲಿಲ್ಲ, ಕೇಕಿ ಹಾಕಲಿಲ್ಲ ಅಂದ್ರೆ ನನಗೆ ಹಾರಕ್ಕೆ ಬರೋದಿಲ್ರಿ ಅಂದವ ಕಳ್ಳ ಡೊಂಬರಾಟ ಆಡವ. ಅಂದ್ರೆ ನಾ ಹಾರ್ಬೇಕಂದ್ರೆ ನೀವು ಕಳು ಮಾಡಕ್ಕೆ ಬಂದಿರೋ, ಎದಕ್ಕೆ ಬಂದಿರೋ ಪ್ರಶ್ನೆ ಇಲ್ಲ. ನಾ ಜಿಗಿಬೇಕಂದ್ರೆ ಮಂದಿ ಸಾತ್ಬೇಕು ನನಗಂತ. ಹಂಗೊಬ್ಬ ಸನ್ಯಾಸಿ ಜಿಗಿಬೇಕಾಗಿತ್ತು ಅಂದ್ರೆ ಭಕ್ತರು ಸಾತ್ಬೇಕು ಅಂದಾಗ ಜಿಗಿತಾರೆ ಅವ್ರು, ಇಲ್ಲಾಂದ್ರೆ ಜಿಗಕ್ಕೆ ಸಾಧ್ಯ ಇಲ್ಲ. ಅಂದರೆ ನಿಮ್ಮ ಸಹಾಯ, ನಿಮ್ಮ ಸಹಕಾರ, ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನ ಒಂದು ಮಠವನ್ನು ದೊಡ್ಡದು ಮಾಡ್ತದೆ. ಒಬ್ಬ ಮಠದ ಸ್ವಾಮೀಜಿ, ಸನ್ಯಾಸಿ, ಅವ ಯಾವಾಗ ದೊಡ್ಡವಾಗ್ತಾನಂದ್ರೆ ಭಾಳ ದೊಡ್ಡ ಮಠದಲ್ಲಿ ಬಂಗಾರ, ಬೆಳ್ಳಿ, ಸಂಸ್ಥೆ, ಆಸ್ತಿ ಇದೆಲ್ಲ ಇದ್ದರೆ ಯಾವ ಸ್ವಾಮಿಗಳು ದೊಡ್ಡವರಾಗೋದಿಲ್ಲ. ಒಬ್ಬ ಸ್ವಾಮೀಜಿ ಯಾವಾಗ ದೊಡ್ಡವರಾಗ್ತಾರಂದ್ರೆ ಮಠದಿಂದಲ್ಲ,
ಬಂಗಾರದಿಂದಲ್ಲ, ಆಸ್ತಿಯಿಂದಲ್ಲ. ಒಬ್ಬ ಸನ್ಯಾಸಿ, ಒಬ್ಬ ಸ್ವಾಮೀಜಿ ದೊಡ್ಡವನಾಗೋದು ಯಾವಾಗ ನಿಮ್ಮಂಥ ಭಕ್ತರು ನಿಮ್ಮ ಎದೆಯೊಳಗೆ ಅವನಿಗೆ ಒಂದಿಷ್ಟು ಜಾಗ ಕೊಡ್ತಿರಲ್ಲ, ಆ ಜಾಗದಿಂದ ಅವರು ದೊಡ್ಡವರಾಗ್ತಾರೆ ಅಷ್ಟೆ. ಅದಕ್ಕಾಗಿ ಇಲ್ಲಿ ಪೂಜ್ಯ ದೇವರನ್ನು ಗುರುಗಳು ಈ ಮಠಕ್ಕೆ ಕರ್ಕೊಂಡು ಬಂದಿದ್ದಾರೆ. ಇದೆಲ್ಲ ಒಳ್ಳೆ ಭಕ್ತಿಯ ನಾಡು. ಈ ನಿಮ್ಮ ನಾಡೆಲ್ಲ ಹೆಂಗದ ಅಂದ್ರೆ, ತಾಯಿ ತುಂಗಭದ್ರೆ ಹರಿದು ಈ ನಾಡಿನಲ್ಲಿ ಬರೀ ಭತ್ತ ಅಲ್ಲ, ಇದು ಭತ್ತ ಬೆಳಿಲಿಕ್ಕೆ ಎಷ್ಟು ಫೇಮಸ್ಸೋ, ಈ ನಾಡಿನಲ್ಲಿ ಭತ್ತವೂ ಬೆಳೀತದೆ, ಭಕ್ತಿಯೂ ಬೆಳೀತದೆ, ಭಕ್ತಿಯನ್ನೂ ಬೆಳಿಬಹುದಿಲ್ಲ. ಇದು ಭತ್ತ ಬೆಳೆವ ನಾಡು, ಇದು ಭಕ್ತಿ ಬೆಳೆವ ನಾಡು. ಈ ನಾಡಿನಲ್ಲಿ ಇದೊಂದು ಅಭೂತಪೂರ್ವ ಸಮಾರಂಭ ಮಾಡಿದ್ದಾರೆ. ಅವರೆಲ್ಲ ಪೂಜ್ಯರ ಜೊತೆ, ಸಿದ್ದೇಶ್ವರ ದೇವರ ಜೊತೆ ಕೂಡಿ ಕೆಲಸ ಮಾಡಿ, ನಮ್ಮಿಂದ ಏನಾದರೂ ಆಗಬೇಕಾದ್ರೆ ಯಾವಾಗಲೂ ದೇವರ ಜೊತೆಗೆ ನಾವಿರ್ತೇವೆ. ನೀವು ಯಾವ ಸಮಯಕ್ಕಿದ್ದರೂ ನೀವು ಹೇಳಿ, ನಮ್ಮಿಂದ ಏನು ಬೇಕಾದರೂ, ಮಠ ಭಕ್ತರು ಬೆಳೆಯುವ ಯಾವುದಕ್ಕಾದರೂ ಸದಾ ನಿಮ್ಮ ಜೊತೆಗೆ ಗವಿಮಠವೂ ಇರ್ತದನ್ನುವ ಮಾತು ಹೇಳಿ ನಮ್ಮ ಮಾತುಗಳನ್ನು ಮುಗಿಸ್ತೇವೆ.